ಸಮಾಜ ಕಲ್ಯಾಣ ಇಲಾಖೆ ಇರೋದು. ಮುನಿಯಪ್ಪರ ತಿಮ್ಮಾಪುರ ಕೈನಲ್ಲ ಸಮಾಜ ಕಲ್ಯಾಣ ಇಲಾಖೆ ಇರೋದು. ನೀವು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಮಹದೇವಪ್ಪ ವಲಯ ಸಮಾಜಕ್ಕೆ ಸೇರಿದಂಥವರು ನೀವೇ ಅನೌನ್ಸ್ ಮಾಡಿ ಇವತ್ತು ನಿಮ್ಮವ್ರ ಕಡೆಯಿಂದನೇ ಈ ರೀತಿಯಾದಂಥ ಗೊಂದಲನ ಸೃಷ್ಟಿ ಮಾಡ್ತೀರಲ್ಲ. ನಿಮಗೆ ಪ್ರಜ್ಞೆ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಜನರ ಕಷ್ಟ ಗೊತ್ತಾಗ್ತಾ ಇದೆಯಾ? ಇದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ಮಹಾದೇವರು ಯಾರು ಕೂಡ ಇಷ್ಟೇ ಕೊಡಿ ಇಷ್ಟೇ ಬಿಡಿ ಅಂತ ಹೇಳಿಲ್ಲ. ನೀವೇ ಅನೌನ್ಸ್ ಮಾಡಿದ್ರಿ. ಸದಾಶಿವ ಆಯೋಗದ ವರದಿಯನ್ನು ನೀವು ಕಾಲದಲ್ಲೇ ಅನೌನ್ಸ್ ಆಯಿತು. ಮತ್ತು ಇದು BJP ಅವರು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡಿದ್ರಿ. ಇವತ್ತು ನೀವೇ ಪ್ರಕಟಣೆ ಮಾಡಿದಂಥ, ನಿಮ್ಮ ಆಯೋಗ ನೇಮಕ ಮಾಡಿದಂಥ ನಿಮ್ಮ ಸರ್ಕಾರಿ ಅಧಿಕಾರಿಗಳೇ ಅಂಕಿಅಂಶ ಮೀಸಲಾತಿ ವಿರೋಧಿಗಳಿಗೆ ಜಾರಿಯಾಗಲಿ. जय बोलो बाबा साहेब अंबेडकर महाराज के, जय बोलो बाबा साहेब अंबेडकर महाराज के, जय बाबू जगजीवन राम की जिंदाबाद जिंदाबाद अंबेडकर जिंदाबाद 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 अंबेडकर जिंदाबाद 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 अंबेडकर जिंदाबाद जारियागली ಒಳ ಮೀಸಲಾತಿ ವಿರೋಧಿಗಳಿಗೆ ಜಾರಿಯಾಗಲಿ ಅಂಬೇಡ್ಕರ್ಗೆ ಡಾಕ್ಟರ್ BR ಅಂಬೇಡ್ಕರ್ಗೆ ಇವತ್ತಿನ ಪ್ರತಿಭಟನೆ ಈ ರಾಜ್ಯಾದ್ಯಂತ ಮೀಸಲಾತಿಯ ಜಾರಿಗಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳ ಮುಂದೆ ಕರ್ನಾಟಕ ದಲಿತ ಸಂಘಟನೆ ಸಮಿತಿ, ಮಾದಿಗ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ವಕೀಲರ ಸಂಘಟನೆಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮೀಸಲಾತಿ ಜಾರಿಯಾಗಬೇಕಂತ ಪ್ರತಿಭಟನೆ ನಡೆಸಿದ್ದು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಮುಖ್ಯಮಂತ್ರಿಯ ಮನೆ ಮುಂದೆ ಇವತ್ತು ಪ್ರತಿಭಟನೆ ಆ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರಿನಲ್ಲಿ ಹಮ್ಮಿಕೊಂಡಿದೆ. ಏನು ಮಾನ್ಯ ಸಿದ್ದರಾಮಯ್ಯನವರು 27ನೇ ತಾರೀಕು ಸೆಷನ್ನಲ್ಲಿ ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ತಗೊಂಡ್ರು, ಇವರು ತತ್ವಿರುದ್ಧ ತೀರ್ಮಾನವನ್ನು ತೆಗೆದುಕೊಂಡ್ರೆ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ದಂಗೆ ಆಗ್ತದೆ, ಸಂವಿಧಾನವನ್ನ ಉಲ್ಲಂಘನೆ ಮಾಡ್ದಂಗೆ ಆಗ್ತದೆ. ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ಕಡೆಗಣಿಸಿದಂಗೆ ಆಗ್ತದೆ. ಈ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ಮತ್ತು ವಕೀಲರ ಸಂಘ ಏನೈತೆ ಸಂಪೂರ್ಣ ಎಚ್ಚರಿಕೆಯನ್ನು ಕೊಟ್ಟಿದೆ. 27ನೇ ತಾರೀಕೇನಾರ ನೀವೇನಾರನ ಒಳ ಮೀಸಲಾತಿ ಜಾರಿ ಬಗ್ಗೆ ಕ್ರಮ ತಗೊಂಡಿಲ್ಲ ಅಂದರೆ ನೀವೇ ಮಾಡಿದ ಆಯೋಗ, ನೀವೇ ಮಾಡಿದ ಸಮೀಕ್ಷೆ, ನೀವೇ ಮಾಡಿದ ತೀರ್ಮಾನ, ಇದಕ್ಕೆ ನೀವೇ ವಿರೋಧ ಪಡಿಸ್ತೀರಂತಂದ್ರೆ ನಿಮ್ಮ ಸರ್ಕಾರದ ವಿರುದ್ಧ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕೋದ್ರ ಮೂಲಕ ನಿಮ್ಮ ಕುರ್ಚಿಗಳನ್ನ ಖಾಲಿ ಮಾಡಬೇಕಾಗ್ತದೆ, ನಿಮ್ಮ ಸರ್ಕಾರವನ್ನು ವಜಾ ಮಾಡಬೇಕಾಗ್ತದೆ. ನಿಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಓಟಿನ ಹಕ್ಕನ್ನ ಕಿತ್ಕೊಳ್ಳೋದ್ರ ಮೂಲಕ, ಮನೆಗೆ ಭೇಟಿ ಮಾಡೋದ್ರ ಮೂಲಕ ಈ ಸಮುದಾಯ ನಿಮ್ಮ ಪಕ್ಷದಲ್ಲಿ ಯಾರೇ ಆಗಿರಲಿ ನಿಮ್ಮನ್ನೆಲ್ಲ ಸೋಲಿಸ್ಬೇಕಂತ ತೀರ್ಮಾನ ಮಾಡೋಕ್ಕಾಗ್ತದೆ. ಒಂದು ಎಚ್ಚರಿಕೆಯನ್ನು ಇಡೀ ರಾಜ್ಯದಲ್ಲಿ ಕೊಡೋದಕ್ಕೆ ಬಯಸ್ತಾ ಇದ್ದೀವಿ ಬಂಧುಗಳೇ. ಇದು ವಲಯ ಮತ್ತು ಮಾದಿಗ ಸಮುದಾಯದ ಪರ ವಿರೋಧ ಹೋರಾಟ ಅಲ್ಲ, ಫಸ್ಟ್ ತಿಳ್ಕೊಬೇಕು, ಸ್ಪಷ್ಟತೆ ಕೊಡ್ತಾ ಇದ್ದೀವಿ. 101 ಜಾತಿಗೆ ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅವರು ಮುಂದೆ ಬರೋದಕ್ಕೆ, ಉದ್ಯೋಗದಲ್ಲಿ ಮುಂದೆ ಬರೋದಕ್ಕೋಸ್ಕರ ಈ ಸಮೀಕ್ಷೆ ನಡೆದಿರೋದು. ಸದಾಶಿವ ಆಯೋಗದ ವರದಿಯನ್ನು ಸರ್ಕಾರ ಮಾಡಿಸ್ತು, ಅದನ್ನು ವಜಾ ಮಾಡಿದ್ರೆ ಮಾಧುಸ್ವಾಮಿ ವರದಿಯನ್ನು
ಕೊಟ್ಟಂತ ವರದಿಯನ್ನ ನೀವು ವಜಾ ಮಾಡಿದ್ರಿ. ಇದು ಸರ್ಕಾರದ ವರದಿ. ಕೊನೆಯದು ನಾಗಮೋಹನ್ ದಾಸ್ ಆಯೋಗವನ್ನ ನೀವೇ ವರದಿ ಮಾಡಿದ್ದೀರಾ, ನೀವೇ ನೇಮಿಸಿದ್ದೀರಾ. ಅದೇ ಪ್ರಕಾರ ಸಚಿವ ತೀರ್ಮಾನ ತಗೊಂಡಿದ್ರ. ಆ ತೀರ್ಮಾನದಲ್ಲಿ ಇರ್ತಕ್ಕಂಥ ಸಚಿವರು ಕಳ್ಳಾಟ ಆಡ್ಕೊಂಡು ನಾವು ಇನ್ನೊಂದು ಆಯೋಗ ರಚನೆ ಮಾಡಬೇಕು, ಮತ್ತೆ ನಾವು ಸಬ್ ಕಮಿಟಿ ಮಾಡಬೇಕಂತ ಇದ್ರಲ್ಲ. ನಿಮಗೆ ಮಾನ ಮರ್ಯಾದೆ ಐತಾ? ನೀವೆಲ್ಲ ಸಂವಿಧಾನ ವಿರೋಧಿಗಳು, SC ಜನಾಂಗದ ವಿರೋಧಿಗಳು, ಕಾನೂನು ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳು, ಈ ರಾಜ್ಯದ ಬಹುಸಂಖ್ಯಾತ ಮಾದಿಗ ಸಮುದಾಯ ಅಸ್ಪೃಶ್ಯದ ಜನಾಂಗದ ದ್ರೋಹಿಗಳಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತೇನ ನೀವು ಒಳ ಮೀಸಲಾತಿಯನ್ನು 23ನೇ ತಾರೀಕು ಜಾರಿ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ 22ನೇ ತಾರೀಕು ಏನು ಹಿಂದೆ ಚುನಾವಣೆ 2 ಕ್ಷೇತ್ರದಲ್ಲಿ 2 ಚುನಾವಣೆಗಳು ನಡೀತವೆ. ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತವೆ. ನಿಮ್ಮ ವಿರುದ್ಧ ಮತ ಚಲಾಯಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಆಮೇಲೆ ನೀವೇನು ಈಗ ವಿರೋಧ ಮಾಡ್ತಾ ಇದ್ದೀರಲ್ಲ, ಸಚಿವರು MLAಗಳು ನಿಮ್ಮ ಕ್ಷೇತ್ರಗಳಿಗೆ ನಾವು ಬಂದು ನಮ್ಮ ಜನಾಂಗದಲ್ಲ ಸೇರ್ಕೊಂಡು ನಿಮ್ಮ ವಿರುದ್ಧ ಮತ ಚಲಾಯಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಅಂಬೇಡ್ಕರ್. ಅಂಬೇಡ್ಕರ್ ಮಹಾರಾಜ್ ಕಿ